Praise the Lord, everyone. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲರಿಗೂ. Today, little bit we have changed the frame. ಈ ದಿನ ಸ್ವಲ್ಪ ನಾವು ಮಾರ್ಪಾಡು ಮಾಡಿದ್ದೇವೆ. All the time we were standing and preaching the word of God. ಎಲ್ಲ ಸಮಯದಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಸಾರುತ್ತಿದ್ದೆವು. But today, relaxing and sharing the word of God. ಈ ದಿನ ರಿಲ್ಯಾಕ್ಸ್ ಮಾಡಿಕೊಂಡು ದೇವರ ವಾಕ್ಯವನ್ನು ಸಾರುತ್ತಿದ್ದೇವೆ. Many people they don't agree for that. ಅನೇಕ ಜನರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. Because ಯಾಕಂದರೆ we want to honor God. ದೇವರನ್ನು ನಾವು ಘನಪಡಿಸಬೇಕು. When we are saying the word of God, ದೇವರ ವಾಕ್ಯವನ್ನು ಹೇಳಬೇಕಾದರೆ we want to honor God. ದೇವರನ್ನು ನಾವು ಘನಪಡಿಸಬೇಕು. Hallelujah. Hallelujah. The word is God. ವಾಕ್ಯನೇ ದೇವರಾಗಿದ್ದಾರೆ. So the word will in our belly. ಯಾಕಂದ್ರೆ ವಾಕ್ಯವು It will live in our belly. ನಮ್ಮ ಹೊಟ್ಟೆ ಒಳಗಡೆಯಿಂದ okay it lives ಜೀವ in our ಜಲಗಳಾಗಿ ಅದು ರಿಟರ್ನ್ it will flow like rivers of the water, the word of God. ದೇವರ ವಾಕ್ಯವು ಜೀವಜಲದ ಹಾಗೆ ಅದು ಹರಿಯುತ್ತದೆ. Hallelujah. Hallelujah. Through inside of our belly. ನಮ್ಮ ಒಂದು ಹೊಟ್ಟೆ ಒಳಗಿಂದ. Hallelujah. Hallelujah. So we are the temple of the living God. ನಾವು ದೇವರಿಗೆ ಜೀವಿಸುವ ಆಲಯವಾಗಿದ್ದೇವೆ. Man look at the face, ಮನುಷ್ಯನು ಮುಖವನ್ನು ನೋಡುತ್ತಾನೆ, but God look at our hearts. ದೇವರು ಹೃದಯವನ್ನು ನೋಡುತ್ತಾರೆ. Today I was sitting and praying. ಈ ದಿನದಲ್ಲಿ ನಾನು ಕುಳಿತುಕೊಂಡು ಪ್ರಾರ್ಥಿಸುತ್ತಿರಬೇಕಾದರೆ What happened, you know? ಏನಾಯ್ತು ಗೊತ್ತಾ? I was asking, Lord, many are following you. ನಾನು ಕೇಳಿದೆ, ದೇವರೇ ಅನೇಕರು ನಿನ್ನನ್ನು ಹಿಂಬಾಲಿಸುತ್ತಿದ್ದಾರೆ. Many are still poor in poverty. ಅನೇಕರು ಇನ್ನೂ ಒಂದು ಬಡತನದಲ್ಲಿದ್ದಾರೆ. They are in poverty. ಅವರು ಬಡತನದಲ್ಲಿದ್ದಾರೆ. What is this? ಏನಿದು? But God has given many verses to me ದೇವರು ಅನೇಕ ವಾಕ್ಯಗಳನ್ನು ನನಗೆ ಕೊಟ್ಟರು. to understand why the poverty will be there. ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾಕೆ ಬಡತನವಿರುತ್ತದೆ. And who will depends when they are in poverty. ಬಡತನದಲ್ಲಿದ್ದಾಗ ಯಾರ ಮೇಲೆ ಅವರು ಆಧಾರ ಪಟ್ಟಿರುತ್ತಾರೆ. So they will be, when they have the poverty, they are depending somebody. ಬಡತನದಲ್ಲಿದ್ದಾಗ ಅವರು ಯಾರನ್ನೋ ನಂಬಿರುತ್ತಾರೆ. They cannot believe on their own. ಅವರನ್ನು ಅವರು ನಂಬಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So that God told today morning. ಈ ದಿನ ದೇವರು ನನಗೆ ಬೆಳಗಿನ ಸಮಯದಲ್ಲಿ ಹೇಳಿದರು. The good news God told me. ಒಂದು ಶುಭ ಸುವಾರ್ತೆಯನ್ನು ಸಮಾಚಾರವನ್ನು ದೇವರು ನನಗೆ ಹೇಳಿದರು. God said the poverty I am going to change to prosperity. ದೇವರು ಹೇಳಿದರು, ಬಡತನವನ್ನು ತೆಗೆದು ಹಾಕಿ ನನಗೆ ಅಭಿವೃದ್ಧಿಯನ್ನು ಕೊಡುವೆನು ಎಂಬುದಾಗಿ. I never speak about prosperity. ನಾನು ಯಾವತ್ತಿಗೂ ಅಭಿವೃದ್ಧಿಯ ಬಗ್ಗೆ ನಾನು ಮಾತನಾಡುವುದಿಲ್ಲ. But God spoken with me today morning. ಈ ದಿನ ಬೆಳಗ್ಗೆ ದೇವರು ನನ್ನ ಸಂಗಡ ಮಾತನಾಡಿದರು. You will never be in poverty. ನೀನು ಬಡತನದಲ್ಲಿ ಇರುವುದಿಲ್ಲ. Believe Sunday for your day. ನಂಬು, ನೀನು ಈ ಭಾನುವಾರ ನಿನ್ನ ದಿನವಾಗಿದೆ. Believe first yourself. ನಿನ್ನನ್ನು ನೀನು ನಂಬು ಮೊದಲನೇದಾಗಿ. No more you are in poverty. ನೀನು ಬಡತನದಲ್ಲಿ ಇರುವುದಿಲ್ಲ. You will be, God will lead you to be prosperity. ದೇವರು ನಿಮಗೆ ಅಭಿವೃದ್ಧಿಯನ್ನು ಕೊಡುವರು. Some verses we'll see in the Bible. ಸ್ವಲ್ಪ ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳೋಣ. Psalms 69:33. ಕೀರ್ತನೆಗಳು 69ನೇ ಅಧ್ಯಾಯ 33ನೇ ವಚನ. The beautiful verse says here. ಸುಂದರವಾದ ವಚನ ಇಲ್ಲಿ ಹೇಳುತ್ತದೆ. What it says? ಏನು ಹೇಳುತ್ತದೆ? It says about God will care such kind of people. ದೇವರು ಅಂಥವರನ್ನು ತುಂಬಾ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಾರೆ. Which kind of people? ಯಾವ ರೀತಿಯ ಜನರನ್ನು? Psalms 69. ಕೀರ್ತನೆಗಳು 69ನೇ ಅಧ್ಯಾಯ. What was verse I said right now? 33ನೇ ವಚನ. 33. Let us have 33. Meditate today. Read and enjoy. Hallelujah. Hallelujah. Because the word will give the life. ಯಾಕಂದ್ರೆ ವಾಕ್ಯವು ನಮಗೆ ಜೀವವನ್ನು ಕೊಡುತ್ತದೆ. Hallelujah. Hallelujah. Let us meditate this word. ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. Hallelujah. Hallelujah. For the Lord hears the poor and does not disappears his prisoners. ಯೆಹೋವನು ಬಡವರ ಮೊರೆಯನ್ನು ಲಕ್ಷ್ಯ ಕೊಡುವನು, ಸೆರೆಯಲ್ಲಿರುವ ತನ್ನವರನ್ನು ತಿರಸ್ಕರಿಸುವುದಿಲ್ಲ. Hallelujah. Hallelujah. God always hears the poor cry. ದೇವರು ಯಾವಾಗಲೂ ಬಡವರ ಒಂದು ಮೊರೆಯನ್ನು ಕೇಳಿಸಿಕೊಳ್ಳುತ್ತಾರೆ. What is mean by that?
ಅದರ ಅರ್ಥವೇನು? Many will murmur every day and morning. ಅನೇಕರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗುಣಗುಟ್ಟುತ್ತಾರೆ. We don't have that, we don't have this, this is lacking, no fees, no current bill, no rent, nothing that this, we are still in poverty, we will be murmuring. ನಮಗೆ ಇದಿಲ್ಲ, ಫೀಸ್ ಕಟ್ಟಲಿಕ್ಕೆ ಆಗುತ್ತಿಲ್ಲ, ಬಾಡಿಗೆ ಕಟ್ಟುವುದಕ್ಕೆ ಆಗುತ್ತಿಲ್ಲ, ಕರೆಂಟ್ ಬಿಲ್ ಕಟ್ಟುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಅನೇಕ ವಿಷಯಗಳ ಬಗ್ಗೆ ನಾವು ಗುಣಗುಟ್ಟುತ್ತಿರುತ್ತೇವೆ. But God says here in this verse, in 33 verses, ಈ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ 33ನೇ ವಚನದಲ್ಲಿ, for the Lord hears the poor's cry. ಯೆಹೋವನು ಬಡವರ ಮೊರೆಗೆ ಲಕ್ಷ್ಯ ಕೊಡುವನು. Hallelujah. Hallelujah. You first of all underline this verse. ಈ ವಾಕ್ಯವನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳಿರಿ. Don't tell that I am following some 20 years, 30 years the Christ, we are Christians, still we are in poverty. ನಾನು 23 ವರ್ಷದಿಂದ 30 ವರ್ಷದಿಂದ ನಾವು ಯೇಸು ಸ್ವಾಮಿ ಹಿಂಬಾಲಿಸುತ್ತೇವೆ, ಇನ್ನೂ ಬಡತನದಲ್ಲಿದ್ದೇವೆ ಎಂಬುದನ್ನು ನೀವು ಹೇಳಬೇಡಿರಿ. Don't say that. ಆ ರೀತಿಯಾಗಿ ಹೇಳಬೇಡಿರಿ. Instead of saying that, cry unto God. ಆ ರೀತಿ ನೀವು ಹೇಳುವ ಬದಲು ದೇವರ ಸನ್ನಿಧಾನದಲ್ಲಿ ಮೊರೆ ಇಡಿರಿ. Hallelujah. Hallelujah. Because God loves and hears the poor's cry. ಯಾಕಂದ್ರೆ ದೇವರು ಒಂದು ಬಡತನದಲ್ಲಿರುವವರ ಮೊರೆಯನ್ನು ಕೇಳಿಸಿಕೊಳ್ಳುತ್ತಾರೆ. Hallelujah. Hallelujah. So my dear richest people, ನನ್ನ ಪ್ರಿಯ ಶ್ರೀಮಂತರೇ, if you are not you are not caring any poor, but God is there to hear poor. ಶ್ರೀಮಂತರೇ, ನೀವು ಬಡವರ ಒಂದು ಮೊರೆಯನ್ನು ನೀವು ಕೇಳಿಸಿಕೊಳ್ಳದೆ ಇದ್ದರೂ ದೇವರು ಕೇಳಿಸಿಕೊಳ್ಳುವುದಕ್ಕೆ ಇದ್ದಾರೆ. And Psalms 72 verses 12 it says, ಕೀರ್ತನೆಗಳು 72ನೇ ಅಧ್ಯಾಯ 12ನೇ ವಚನ ಈ ರೀತಿಯಾಗಿರುತ್ತದೆ, for he will deliver the needy when he cries, and the poor also, and him who has no helper. ಯಾಕಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದ ಕುಗ್ಗಿದವರನ್ನು ಉದ್ಧರಿಸುವನು. Hallelujah. Hallelujah. So God always interested in poor. ದೇವರಿಗೆ ಬಡವರ ಮೇಲೆ ಒಂದು ಕನಿಕರ. Many people they have question. ಅನೇಕರಿಗೆ ಒಂದು ಪ್ರಶ್ನೆ, You are being a Christian many years, why you are not in prosperity? ಅನೇಕ ವರ್ಷಗಳಿಂದ ನೀನು ಕ್ರೈಸ್ತರಾಗಿದ್ದು ಯಾಕೆ ನೀನು ಅಭಿವೃದ್ಧಿ ಹೊಂದಿಲ್ಲ? There is a logic and key for this word. ಈ ವಾಕ್ಯಕ್ಕೆ ಒಂದು ಲಾಜಿಕ್ ಇದೆ ಮತ್ತು ಒಂದು ಕೀ ಇದೆ. The key is crying unto God. ಕೀ ಏನೆಂದರೆ ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಮೊರೆ ಇಡುವುದು. Hallelujah. Hallelujah. The prayer makes to you and God the connection. So automatically your poverty will change to prosperity. ಆ ಪ್ರಾರ್ಥನೆಯು ನಿನಗೂ ಮತ್ತು ದೇವರಿಗೆ ಒಂದು ಹತ್ತಿರದಲ್ಲಿ ಕೊಂಡು ಹೋಗುತ್ತದೆ ಮತ್ತು ಬಡತನದಿಂದ ದೇವರನಿಗೆ ಅಭಿವೃದ್ಧಿಯನ್ನು ತರುವರು. The poverty man can become prosperity man, but prosperity man became a poverty man. It's very dangerous. ಬಡತನದಲ್ಲಿದ್ದು ಐಶ್ವರ್ಯವಾಗುವುದು ತುಂಬಾ ಚೆನ್ನಾಗಿರುತ್ತದೆ, ಆದರೆ ಐಶ್ವರ್ಯವಂತನಾಗಿದ್ದು ಬಡವನಾಗುವುದು ತುಂಬಾ ದುಃಖಕರವಾಗಿದೆ. Be careful how you are living every day. ತುಂಬಾ ಜಾಗೃತೆಯಿಂದ ಇರು, ನೀನು ಪ್ರತಿದಿನ ಯಾವ ರೀತಿಯಲ್ಲಿ ನೀನು ನಡೆದುಕೊಳ್ಳುತ್ತಿದ್ದೀಯ ಎಂಬುದಾಗಿ. All your secret is a poor cry, why God will hear. ಒಂದು ರಹಸ್ಯವೆಂದರೆ ಬಡವರ ಒಂದು ಕೂಗನ್ನು ದೇವರು ಯಾಕೆ ಕೇಳಿಸಿಕೊಳ್ಳುತ್ತಾರೆ? Why you want to hear from heaven? ಯಾಕೆ ಅವರು ಪರಲೋಕದಿಂದ ಕೇಳಿಸಿಕೊಳ್ಳಬೇಕು? What is the reason? ಅದರ ಒಂದು ಏನು ರೀಸನ್, ಅರ್ಥ ಏನು? But they will really cry with a broken heart. ಅವರು ಮುರಿದ ಹೃದಯದಿಂದ ಅವರು ಅಳುತ್ತಾ ಮೊರೆ ಇಡುತ್ತಾರೆ. In one accord they will cry. ಒಂದೇ ರೀತಿಯಿಂದ ಅವರು ಅಳುತ್ತಾರೆ. Together in one accord they will pray. ಎಲ್ಲವನ್ನು ಸೇರಿಸುವುದಕ್ಕಾಗಿ ಅವರು ಅಳುತ್ತಾರೆ. In one accord together they will pray. ಒಂದು ಮನಸ್ಸಿನಿಂದ ಒಂದೇ ಕಾರ್ಯಗಳನ್ನಿಟ್ಟು ಅವರು ಪ್ರಾರ್ಥನೆ ಮಾಡ್ತಾರೆ. So that God will hear. ಅದಕ್ಕೋಸ್ಕರ ದೇವರು ಕೇಳಿಸಿಕೊಳ್ಳುತ್ತಾರೆ. The Bible says in Matthew chapter 18 and 18 will say means there will be a gather together, 2 or 3 gather in my name, I will be in midst of them. His promise is there. ಆತನು ವಾಗ್ದಾನ ಮಾಡಿದ್ದಾನೆ, ಎಲ್ಲಿರೋ 3 ಜನ ನನ್ನ ನಾಮದಲ್ಲಿ ಕೂಡಿರ್ತಾರೋ ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ. Poor
why God likes more? ಯಾಕೆ ದೇವರಿಗೆ ಬಡವರೆಂದರೆ ಇಷ್ಟ? There are two prayers what happen in the Bible. ಎರಡು ಪ್ರಾರ್ಥನೆ ಸತ್ಯವೇದದಲ್ಲಿ ನಡೆದಿದೆ. The poor prayer is, I am a sinner, I cannot lift my head. ಬಡವನ ಪ್ರಾರ್ಥನೆ ಏನೆಂದರೆ ಬಡ ರೀತಿಯಾದ ಪ್ರಾರ್ಥನೆ ಎಂದರೆ ನಾನು ಪಾಪಿ, ನನ್ನ ತಲೆ ಎತ್ತಲು ನಾನು ಯೋಗ್ಯನಲ್ಲ. But very richly prayer, what you know? ಶ್ರೀಮಂತಿಕೆ ಪ್ರಾರ್ಥನೆ ಏನು ಗೊತ್ತಾ? I done that, I done this, I went to fasting prayer, I meditated the word of God day and night, I went to prayers, I came back, I am very good member, I never missed church and everything, I was doing all your commandments. That is called richest prayer. ಶ್ರೀಮಂತಿಕೆ ಪ್ರಾರ್ಥನೆ ಎಂದರೆ ನಾನು ಸರಿಯಾಗಿ ಸಭೆಗೆ ಹೋಗಿದ್ದೇನೆ, ಕಾಣಿಕೆಗಳನ್ನು ಕೊಟ್ಟಿದ್ದೇನೆ, ನೀವು ಹೇಳುವ ಕಾರ್ಯಗಳನ್ನೆಲ್ಲ ನಾನು ಮಾಡಿದ್ದೇನೆ, ಬಡವರಿಗೆ ಹಂಚಿದ್ದೇನೆ, ಪ್ರತಿಯೊಂದನ್ನು ಅವರು ಹೇಳುತ್ತಾರೆ. But which prayer is answered? ಯಾವ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು? The poor prayer, I am not a worthy Lord. ಆ ಬಡತದ ಪ್ರಾರ್ಥನೆ, ನಾನು ಯೋಗ್ಯನಲ್ಲ ದೇವರೇ, I am a sinner Lord, ನಾನು ಪಾಪಿ ದೇವರೇ, I am even not able to lift my head and pray to you Lord. ನನ್ನ ತಲೆ ಎತ್ತಿ ನಿನ್ನನ್ನು ಪ್ರಾರ್ಥಿಸುವುದಕ್ಕೂ ನಾನು ಯೋಗ್ಯನಲ್ಲ. That poor prayer God heard. ಆ ಬಡವನ ಪ್ರಾರ್ಥನೆಯನ್ನು ದೇವರು, ಆ ಬಡ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡರು. So see, the Creator always will love way of praying to God. ಸೃಷ್ಟಿಕರ್ತನು ಯಾವಾಗಲೂ ನಾವು ಯಾವ ರೀತಿ ಪ್ರಾರ್ಥನೆ ಮಾಡುತ್ತೇವೋ ಅದನ್ನು ತುಂಬಾ ಪ್ರೀತಿಸುತ್ತಾರೆ. Hallelujah. Hallelujah. Whatever the Bible says again here. ಸತ್ಯವೇದವು ತಿರುಗಿ ಏನು ಹೇಳುತ್ತದೆ ನೋಡಿಕೊಳ್ಳೋಣ. Let us see. Hallelujah. Rikava sharababa. Luma katara shekete. 113, 7 and 8. Psalms. ಕೀರ್ತನೆಗಳು 113ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನ ನೋಡಿಕೊಳ್ಳೋಣ. Hallelujah. Hallelujah. What it is says. ಏನು ಹೇಳುತ್ತದೆ? It's beautifully writes here. ಸುಂದರವಾಗಿ ಬರೆದಿದೆ. Hallelujah. Rikava shabarababa. Rithana mashakatala. Dharamakatala shandari karabarababa. Okay. Which verse I said? ಕೀರ್ತನೆಗಳು 113ನೇ ಅಧ್ಯಾಯ 7 ಮತ್ತು 8. Yeah, can write. He arised the poor out of the dust, and he lifts the needy out of the ash up, that he have men sit him with the princes, when the princes of his people. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳೊಡನೆ ಅವರನ್ನು ಕುಳ್ಳರಿಸುತ್ತಾನೆ. Hallelujah. 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 Friends, I am telling a God. ಸ್ನೇಹಿತರನ್ನು ಹೇಳುತ್ತೇನೆ, God will rise up from the dust. ದೇವರು ಬಡವರನ್ನು ತಿಪ್ಪೆಯಿಂದ ಎಬ್ಬರಿಸುತ್ತಾರೆ. So don't want to murmur. If you are poor, your situation is poor. ನಿನ್ನ ಒಂದು ಪರಿಸ್ಥಿತಿ ಬಡತನದಲ್ಲಿದ್ದರೆ don't worry. ಅದರ ಬಗ್ಗೆ ಚಿಂತಿಸಬೇಡ. Even I don't have own house. I am renting house. I am living. Nobody are care to me. I am completely dry. I don't have bank balance. I am doing every time credits. But God is encouraging you people. He rise up you from the dust. ನನಗೆ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೇನೆ, ನಾನು ಬಾಡಿಗೆ ಕಟ್ಟುತ್ತಿದ್ದೇನೆ, ಸಾಲಗಳು ಮಾಡುತ್ತಿದ್ದೇನೆ ಎಂಬುದಾಗಿ ನೀನು ಚಿಂತಿಸಬೇಡ. ದೇವರು ಹೇಳುತ್ತಿದ್ದಾರೆ, ಬಡವರನ್ನು ಅವರು ತಿಪ್ಪೆಯಿಂದ ಎತ್ತುತ್ತಾನೆ. Hallelujah. 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 Kannada is very good. ತಿಪ್ಪೆಯಿಂದ ಎತ್ತಾನೆ. But he told you dust. Hallelujah. Hallelujah. So tippe means it's a very bad place, stinking place. Whichever the unwanted things is throwing place. So tippe means like dust means nothing. We are all waste completely, not useful. That kind of poor, God lift up them. And what he does? He will sit among the princes. ದೇವರು ಅವರನ್ನು ಬಡವರನ್ನು ತಿಪ್ಪೆಯಿಂದ ಎಬ್ಬರಿಸಿ ಎಲ್ಲಿ ಕುಳ್ಳಿರಿಸುತ್ತಾರೆ? ಪ್ರಭುಗಳ ಜೊತೆಯಲ್ಲಿ ಅವರನ್ನು ಕುಳ್ಳಿರಿಸುತ್ತಾರೆ. Hallelujah. Hallelujah. The poor man's prayer will heard all the time. ಬಡವನ ಪ್ರಾರ್ಥನೆಯು ಯಾವಾಗಲೂ ದೇವರು ಕೇಳಿಸಿಕೊಳ್ಳುತ್ತಾರೆ. Hallelujah. Hallelujah. In the poor man there will be hunger, no pride. ಬಡವನ ಒಂದು ಪ್ರಾರ್ಥನೆಯಲ್ಲಿ ಒಂದು ಗರ್ವ ಇರುವುದಿಲ್ಲ, ಒಂದು ತಾಳ್ಮೆ ಇರುತ್ತದೆ.
But rich man's prayer, there will be pride. ಆದ್ರೆ ಶ್ರೀಮಂತನ ಪ್ರಾರ್ಥನೆಯಲ್ಲಿ ಗರ್ವವಿರುತ್ತದೆ. So God, what He will make poor to sit among the princes. ದೇವರು ಏನು ಮಾಡುತ್ತಾರೆ? ಒಂದು ಬಡವರನ್ನು ಪ್ರಭುಗಳ ಜೊತೆಯಲ್ಲಿ ಕುಳ್ಳಿರಿಸುತ್ತಾರೆ. Hallelujah. Hallelujah. And Proverbs 28:27 we can see. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 27ನೇ ವಚನ ನಾವು ನೋಡಿಕೊಳ್ಳೋಣ. It's beautiful. ಸುಂದರವಾದ ವಚನ. Hallelujah. He who gives to the poor with not lack, but he who hidens his eyes will have many curses. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹು ಶಾಪಕ್ಕೆ ಒಳಗಾಗುವನು. I said now only the poverty man can become prosperity man, but when the prosperity man became poverty man. ನಾನು ಈಗ ತಾನೇ ಹೇಳಿದೆ, ಬಡವನು ಐಶ್ವರ್ಯವಂತನಾಗಬಹುದು, ಐಶ್ವರ್ಯವಂತನು ಬಡವನಾದರೆ ತುಂಬಾ ದುಃಖಕರ. Here what does it say? ಇಲ್ಲಿ ಏನು ಹೇಳುತ್ತಾರೆ? Same the verse is speaking. ಅದೇ ವಾಕ್ಯದಲ್ಲಿ ಹೇಳುತ್ತಿದ್ದಾರೆ. Come on, read 1 second. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹು ಶಾಪಕ್ಕೆ ಒಳಗಾಗುವನು. If you are rich, ನೀನು ಶ್ರೀಮಂತನಾಗಿದ್ದರೆ, if you are able to help others, ಬೇರೆಯವರಿಗೆ ನೀನು ಸಹಾಯ ಮಾಡುವ ಒಂದು ಪರಿಸ್ಥಿತಿಯಲ್ಲಿದ್ದರೆ, anything you have to give, you are not giving, it is cursed, the Bible says. ಸತ್ಯವೇದ ಹೇಳುತ್ತದೆ, ನಿನಗೆ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ನಿನ್ನಲ್ಲಿ ಇದ್ದರೂ ಸಹ ನೀನು ಸಹಾಯ ಮಾಡದೇ ಇದ್ದರೆ ಅದು ಶಾಪ ಎಂಬುದಾಗಿ. Many Christians nowadays they are not getting promotion. ಅನೇಕ ಕ್ರೈಸ್ತರಿಗೆ ಈ ದಿನಗಳಲ್ಲಿ ಒಂದು ಪ್ರಮೋಷನ್ ಇಲ್ಲ. They was crying and crying and crying, Lord, why it is not happening to us? We are working years together in this company. ಅವರು ಅಳುತ್ತಾನೆ ಇರ್ತಾರೆ, ನಾವು ವರ್ಷಗಟ್ಟಲೆ ಇಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ, ನಮಗೆ ಯಾಕೆ ಪ್ರಮೋಷನ್ ಸಿಗುತ್ತಿಲ್ಲ? Why, Lord? ಯಾಕೆ ದೇವರೇ? For them this verse 28 and 27 Proverbs. ಅವರಿಗೆ ಈ ವಚನ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 27ನೇ ವಚನ. What it is says? ಏನು ಹೇಳುತ್ತದೆ? You hidden your eyes from the poor. ಕಣ್ಣುಗಳನ್ನು ನೀನು ಬಡವರಿಗೆ ದಾನ ಮಾಡುವುದಕ್ಕೆ ಮುಚ್ಚಿಕೊಂಡಿದ್ದರೆ ನೀನು ಶಾಪಕ್ಕೆ ಒಳಗಾಗುತ್ತೀಯ. Hallelujah. Hallelujah. This is secret. Who will give to poor, they will be blessed. ರಹಸ್ಯ ಏನೆಂದರೆ ಯಾರು ಬಡವರಿಗೆ ಕೊಡುತ್ತಾರೋ ಅವರು ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ. Nowadays many having the blessings of money, crores of rupees in bank balances. ಈ ದಿನಗಳಲ್ಲಿ ಅನೇಕ ಒಂದು ಆಶೀರ್ವಾದ, ಒಂದು ಕೋಟಿಗಟ್ಟಲೆ ಹಣ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತದೆ. But the people is in still poorness. Nobody are looking unto them. They are closing their eyes. ಆದರೆ ಇನ್ನೂ ಅವರು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿದ್ದಾರೆ, ಬಡವರನ್ನು ನೋಡುತ್ತಿಲ್ಲ. They are not helping them. ಅವರಿಗೆ ಸಹಾಯ ಮಾಡುತ್ತಿಲ್ಲ. God's character to help the poor. ದೇವರ ಒಂದು ಜೀವನ ಶೈಲಿ ಎಂದರೆ ಬಡವರಿಗೆ ನೀವು ದಾನ ಮಾಡುವುದು ಮತ್ತು ಸಹಾಯ ಮಾಡುವುದು. My dear ones, ನನ್ನ ಪ್ರಿಯರೇ, some countries they have to regularly they support to the poor. ಸ್ವಲ್ಪ ದೇಶಗಳಿದೆ, ಆ ದೇಶಗಳು ಕಂಟಿನ್ಯೂಸ್ ಆಗಿ ಬಡವರಿಗೆ ಅವರು ಸಹಾಯ ಮಾಡುತ್ತಲೇ ಇರ್ತಾರೆ. That country never lack anything. ಆ ದೇಶವು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. I don't want to include that name, but the country is there. They always gives. ಆದ್ರೆ ನಾನು ಆ ದೇಶವನ್ನು ಹೇಳಲು ಇಷ್ಟಪಡುವುದಿಲ್ಲ. ಆ ದೇಶವು ಯಾವಾಗಲೂ ಬಡವರಿಗೆ ಸಹಾಯ ಮಾಡುತ್ತಾರೆ. They never lack anything. ಅವರು ಯಾವುದಕ್ಕೂ ಕೊರತೆ ಪಡುವುದಿಲ್ಲ. Giving to the poor, it's God's hand will be there upon you. ಬಡವರಿಗೆ ಕೊಡುವಾಗ ದೇವರ ಒಂದು ಕರಗಳು ನಿನ್ನ ಮೇಲೆ ಇರುತ್ತದೆ. Hallelujah. Hallelujah. Sometime, ಸ್ವಲ್ಪ ಸಮಯದಲ್ಲಿ, some years ago, ಸ್ವಲ್ಪ ವರ್ಷಗಳ ಹಿಂದೆ, it was having some 300 rupees with me. ನನ್ನ ಸಂಗಡ ಒಂದು 300 ರೂಪಾಯಿ ಇತ್ತು. My life also with the faith I am moving. Tomorrow I don't have any to buy to home. ನನ್ನ ಜೀವನವು ಒಂದು ನಂಬಿಕೆಯಿಂದ ನಡೆಯುತ್ತಿತ್ತು, ನಾಳೆಗೆ ಏನೂ ಇರಲಿಲ್ಲ. But God has inspired me to call one brother and give that money to that brother. ದೇವರು ನನಗೆ ಪ್ರೇರೇಪಣೆ ಮಾಡಿದರು, ಒಬ್ಬ ಸಹೋದರನನ್ನು ಕರೆದು ಆ 300 ರೂಪಾಯಿ ಅವರಿಗೆ ಕೊಡುವುದಕ್ಕೆ. And immediately I heard and I obeyed.
ಅದನ್ನು ನಾನು ಕೇಳಿಸಿಕೊಂಡು ನಾನು ಅದೇ ಪ್ರಕಾರ ನಾನು ಅದಕ್ಕೆ ವಿಧೇಯತೆ ತೋರಿಸಿದೆ. When whatever God inspired me to give, I given to that man. ದೇವರು ನನಗೆ ಏನು ಪ್ರೇರೇಪಣೆ ಮಾಡಿದರೋ ಅದನ್ನು ನಾನು ಆ ಸಹೋದರನಿಗೆ ಕೊಟ್ಟು ಬಿಟ್ಟೆನು. I don't have anything again tomorrow to run my show and my family. ನಾಳೆ ನನ್ನ ಕುಟುಂಬಕ್ಕೆ ನಡೆಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. But God told me to give. If you are not helping others, it will be curse. ಆದರೆ ದೇವರು ನನಗೆ ಕೊಡು ಅಂದರು, ನಾನು ಕೊಟ್ಟಾಯಿತು. If I am not giving, I am in curse. ನಾನು ಕೊಡದೇ ಇದ್ದಿದ್ದರೆ ನಾನು ಶಾಪದಲ್ಲಿ ಇರುತ್ತಿದ್ದೆ. When I came to that brother I called, I said to him, ನಾನು ಆ ಸಹೋದರನಿಗೆ ಹೇಳಿದೆ, it is God said to me to give. ದೇವರು ನನಗೆ ಕೊಡಲಿಕ್ಕೆ ಹೇಳಿದರು, ನಾನು ಕೊಡುತ್ತಿದ್ದೇನೆ. He was maybe in tears, in the water in the high. He was telling that, Anna, really I don't have money to go to home back. Even petrol where to over I don't know. In home also very tight situation, he said. ಆ ಸಹೋದರನು ಕಣ್ಣೀರಿನಿಂದ ಹೇಳಿದನು, ಅಣ್ಣ ನನಗೆ ಮನೆಗೆ ಹೋಗುವುದಕ್ಕೂ ನನ್ನ ಗಾಡಿನಲ್ಲಿ ಪೆಟ್ರೋಲ್ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಮಧ್ಯದಲ್ಲೇ ನಿಂತು ಹೋಗಬಹುದು, ಆದರೆ ನನ್ನ ಮನೆಯಲ್ಲೂ ಸಹ ತುಂಬಾ ಕಷ್ಟವಿದೆ ಎಂಬುದಾಗಿ ಹೇಳಿದರು. Really God has spoken through you, Anna. ನಿಜವಾಗಲೂ ದೇವರು ನಿನ್ನ ಸಂಗಡ ಮಾತನಾಡಿದರು ಅಣ್ಣ ಎಂಬುದಾಗಿ ಹೇಳಿದರು. With a great gratitude of heart, he blessed me and I went back. ಆತನು ಒಂದು ಕೃತಜ್ಞತಾ ಹೃದಯವೊಡನೆ ನನ್ನನ್ನು ಆಶೀರ್ವದಿಸಿ ಹೋದನು. But my situation is nothing I have. ಆದರೆ ನನ್ನ ಪರಿಸ್ಥಿತಿ ನನ್ನಲ್ಲಿ ಏನೂ ಇಲ್ಲ. Suddenly that same evening, ಅದೇ ಸಾಯಂಕಾಲ my wife's friend came to my home. ನನ್ನ ಹೆಂಡತಿಯ ಒಂದು ಸ್ನೇಹಿತೆ ಮನೆಗೆ ಬಂದಳು. So took and came some provisions. ಆಕೆಯು ಸ್ವಲ್ಪ ಪ್ರಾವಿಷನ್ ತೆಗೆದುಕೊಂಡು ಬಂದಳು. And after she is going then she given 2000 rupees to us. ಮನೆಗೆ ತಿರುಗಿ ಹೋಗಬೇಕಾದ್ರೆ ನಮಗೆ 2000 ರೂಪಾಯಿ ಕೊಟ್ಟಳು. Your poverty situation God can make prosperity situation. ಬಡತನದ ಒಂದು ಸ್ಥಿತಿಯಿಂದ ದೇವರು ಒಂದು ಅಭಿವೃದ್ಧಿಯ ಸ್ಥಿತಿಗೆ ದೇವರು ತೆಗೆದುಕೊಂಡು ಬಲ್ಲರು. See, you want to carry the God's character in your life. ಆ ದೇವರ ಒಂದು ಜೀವನ ಶೈಲಿಯನ್ನು ನಿನ್ನ ಹೃದಯದಲ್ಲಿ ನೀನು ಅದನ್ನು ತೆಗೆದುಕೊಂಡು ಹೋಗಬೇಕು. People will be amazed about me. ಅನೇಕರು ನನ್ನ ಬಗ್ಗೆ ಒಂದು ತುಂಬಾ ಆಶ್ಚರ್ಯಕರ ಪಡುತ್ತಾರೆ. There is no bank balance, nothing, own house, nothing was there. Even anybody will come, I love to give to them. ನನ್ನ ಹತ್ರ ಏನು ಇಲ್ಲದೆ ಇದ್ದರೂ ನನ್ನ ಮನೆಗೆ ಯಾರೇ ಬಂದರೂ ನಾನು ಅವರಿಗೆ ಕೊಡುವುದಕ್ಕೆ ತುಂಬಾ ಇಷ್ಟಪಡುತ್ತೇನೆ. They'll never go in empty hands, empty stomach. ಅವರು ಒಂದು ಹೊಟ್ಟೆ ತುಂಬದೆ ಖಾಲಿ ಹೊಟ್ಟೆನಲ್ಲಿ ಹೋಗುವುದಿಲ್ಲ. Without empty hands they never returns. ಖಾಲಿ ಕರಗಳಲ್ಲಿ ಅವರು ಹೋಗುವುದಿಲ್ಲ. Whoever enter to my home, no, they want to have something and go out. ನಮ್ಮ ಮನೆಗೆ ಯಾರೇ ಬಂದರೂ ಅವರು ಏನಾದರೂ ಒಂದು ತಿಂದು ಹೋಗಬೇಕು. So this is what the character of God in our lives. ದೇವರ ಒಂದು ಕ್ಯಾರೆಕ್ಟರ್ ಅದೇ ನಮ್ಮ ಜೀವನದಲ್ಲಿ. In your trouble God will help you. ನಿನ್ನ ಕಷ್ಟದಲ್ಲಿ ದೇವರು ನಿನಗೆ ಸಹಾಯ ಮಾಡುತ್ತಾರೆ. So don't forget to help poor. ಬಡವರಿಗೆ ಸಹಾಯ ಮಾಡುವುದರಲ್ಲಿ ಮರೆಯಬೇಡ. Okay? Keep all the time one part of the wealth for the poor. ಒಂದು ನಿನ್ನ ಜೀವನದಲ್ಲಿ ಒಂದು ಪಾರ್ಟ್ ವೆಲ್ತ್ ಅನ್ನು ಆಸ್ತಿಯನ್ನು ಬಡವರಿಗೆ ಕೊಡುವುದಕ್ಕಾಗಿ ಸ್ವಲ್ಪ ಇಟ್ಟುಕೋ. Even Jesus says to one rich man followed Jesus, the young man. ಒಂದು ಶ್ರೀಮಂತ ಯೌವನಸ್ಥನು ಯೇಸು ಸ್ವಾಮಿಯನ್ನು God, I want to follow you, Lord. ದೇವರೇ ನಿನ್ನನ್ನು ಹಿಂಬಾಲಿಸಬೇಕು. Jesus said, you are doing everything correctly, you are obeying to your parents, you are going to church, everything. Yes Lord, from childhood I am doing all these things. ಯೇಸು ಸ್ವಾಮಿ ಕೇಳಿದರು, ನೀನು ತಂದೆ ತಾಯಿಗೆ ವಿಧೇಯತೆಯಾಗಿದ್ದೀಯಾ, ಸಭೆಗೆ ಹೋಗುತ್ತಿದ್ದೀಯಾ ಎಂಬುದಾಗಿ ಕೇಳಿದಾಗ, ನಾನೆಲ್ಲ ಚಿಕ್ಕಂದಿನಿಂದ ಎಲ್ಲ ಮಾಡಿಕೊಂಡು ಬರುತ್ತಿದ್ದೇನೆ ಎಂಬುದಾಗಿ ಹೇಳಿದರು. And he said, ಆತನು ಹೇಳಿದನು, go sold your old property and give to poor and come back and follow me. ಮತ್ತೆ ಯೇಸು ಸ್ವಾಮಿ ಹೇಳಿದರು, ನಿನ್ನಲ್ಲಿರುವ ಆಸ್ತಿ ಎಲ್ಲ ಮಾರಿಬಿಟ್ಟು ಬಡವರಿಗೆ ಕೊಟ್ಟು ಬಿಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳಿದರು. And this man was disappeared. ಈ ಮನುಷ್ಯ ಒಂದು ನಾಪತ್ತೆಯಾದನು. Where he went we don't know. ಎಲ್ಲಿಗೆ ಹೋದನೋ ಗೊತ್ತಿಲ್ಲ. But everything you may do, you are not giving, it's zero to your life. ಎಲ್ಲವನ್ನೂ ಮಾಡಿ ನೀನು ಕೊಡದೇ ಇದ್ದರೆ ನಿನ್ನ ಜೀವನದಲ್ಲಿ ಶೂನ್ಯವಾಗಿರುತ್ತದೆ. That fellow, he missed heaven, you know. ಆ ಮನುಷ್ಯನು ಪರಲೋಕವನ್ನು ಮಿಸ್ ಮಾಡಿಕೊಂಡನು ಗೊತ್ತಾ? After this worldly treasure, he missed the heavenly God. ಈ ಲೌಕಿಕವಾದ ಆಸ್ತಿಯ
ಇಂದ ಪರಲೋಕದ ಒಂದು ಸ್ಥಾನವನ್ನು ಅವನು ಮಿಸ್ ಮಾಡಿಕೊಂಡನು. Dear one, God never keep poor to poor like that only. God will turn poor to rich. ಪ್ರಿಯರೇ, ಬಡವರು ಬಡವರಾಗಿ ದೇವರು ಇಡುವುದಿಲ್ಲ, ಅವರನ್ನು ದೇವರು ಶ್ರೀಮಂತರಾಗಿ ಮಾಡುತ್ತಾರೆ. Hallelujah. Hallelujah. I don't know which situation you are facing today. ನನಗೆ ಗೊತ್ತಿಲ್ಲ ನೀನು ಯಾವ ಪರಿಸ್ಥಿತಿಯಲ್ಲಿ ನೀನು ಇದ್ದೀಯಾ ಈ ದಿನದಲ್ಲಿ. You may leper, you cannot do anything, you are stuck in somewhere. Your life is only begging, your life is only doing credit, your life is to depend something and you want to live. That situation God will work. ನಿನ್ನ ಪರಿಸ್ಥಿತಿ ಈ ಸಮಯದಲ್ಲಿ ಯಾವುದೇ ಆಗಿರಬಹುದು, ಕಷ್ಟದಲ್ಲಿರಬಹುದು, ಇಲ್ಲ ಸಾಲ ಮಾಡಿ ಜೀವನವನ್ನು ಸಾಗಿಸಬೇಕು ಎಂಬುದಾಗಿರಬಹುದು, ಆದರೆ ದೇವರು ಮಾರ್ಪಡಿಸುತ್ತಾರೆ. Hallelujah. Hallelujah. You see in the Bible, ಸತ್ಯವೇದದಲ್ಲಿ ನೋಡಿಕೊಳ್ಳುವುದಾದರೆ Mark Gospel, ಮಾರ್ಕನು ಬರೆದ ಸುವಾರ್ತೆ 10th chapter, 10ನೇ ಅಧ್ಯಾಯ 46 to 52. 46ನೇ ವಚನದಿಂದ 52ನೇ ವಚನದವರೆಗೆ. The beautiful parable and story is here about Bartholomew. ಒಂದು ಸುಂದರವಾದ ಒಂದು ಬಾರ್ತಮಿಯನ ಬಗ್ಗೆ ಇಲ್ಲಿ ಬರೆದಿದೆ. What is written? ಏನು ಬರೆದಿದೆ? He was born blind. ಆತನು ಹುಟ್ಟಿದಂದಿನಿಂದ ಕುರುಡ. He just was, his life is like depending somebody. ಆತನ ಜೀವನವು ಬೇರೆಯವರ ಮೇಲೆ ಆಧಾರ ಪಡುವುದು. Just believing in somebody, asking with somebody, begging with somebody. You want to lead his life. ಬೇರೆಯವರನ್ನು ಭಿಕ್ಷೆ ಬೇಡುವುದು ಮತ್ತು ಬೇರೆಯವರ ಮೇಲೆ ಆಧಾರವಾಗಿರುವುದು ಅವನ ಜೀವನವನ್ನು ನಡೆಸುವುದಕ್ಕೆ. Even he don't know how his father and mother will be looks. ಅವನಿಗೆ ಅವರ ತಂದೆ ತಾಯಿ ಯಾವ ರೀತಿಯಾಗಿದ್ದಾರೆ ಎಂಬುದಾಗಿಯೂ ಸಹ ಗೊತ್ತಿಲ್ಲ. He was desired to have his sight. ಆತನ ಒಂದು ಆಸೆ ಒಂದು ಕಣ್ಣುಗಳು ಬರಬೇಕು ಎಂಬುದಾಗಿ. We'll see that Jesus was going in Jericho. ನಾವು ನೋಡುತ್ತಿದ್ದೇವೆ ಯೇಸು ಸ್ವಾಮಿ ಯೆರಿಕೋವಿಗೆ ಹೋಗುತ್ತಿದ್ದರು. That roadside he was heard about the Jesus the Messiah. ಆ ದಾರಿಯ ಪಕ್ಕದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಕೇಳಿಸಿಕೊಂಡರು. What happened? ಏನಾಯಿತು? What happened? ಏನಾಯಿತು? This man started to shout, "Oh, son of David, mercy upon me." ಈ ಮನುಷ್ಯನು ಕೂಗಿಕೊಳ್ಳಲು ಆರಂಭಿಸಿದನು, ದಾವೀದನ ಮಗನೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ. Suddenly there was a group of people that said, "Silent, don't shout, don't disturb the master." ಅಲ್ಲಿ ಒಂದು ಗುಂಪು ಜನ ಹೇಳಿದರು, ಸುಮ್ಮನಿರು, ದೇವರಿಗೆ ಯೇಸು ಸ್ವಾಮಿಗೆ ನೀನು ಡಿಸ್ಟರ್ಬ್ ಮಾಡಬೇಡ ಎಂಬುದಾಗಿ. But this man was, he never silented. More loudly spoken about, "David, son of David, mercy upon me," he shouted. ಈ ಮನುಷ್ಯನು ಸುಮ್ಮನಿರಲಿಲ್ಲ, ಹಾಗೆ ಕೂಗಿಕೊಳ್ಳುತ್ತಿದ್ದನು, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ. Immediately Jesus heard. ತಕ್ಷಣವೇ ಯೇಸು ಸ್ವಾಮಿ ಕೇಳಿಸಿಕೊಂಡರು. And he asked, "What I want to do to you, my dear?" ಕೇಳಿದರು, ನಾನು ನಿನಗೆ ಏನು ಮಾಡಬೇಕು ಪ್ರಿಯನೇ ಎಂಬುದಾಗಿ. And I want to see, Lord, he said. ಆತನು ಹೇಳಿದರು, ನಾನು ನೋಡಬೇಕು. Your belief, ನಿನ್ನ ನಂಬಿಕೆ great. ದೊಡ್ಡದು. You receive your sight, he said. ನಿನ್ನ ಒಂದು ದೃಷ್ಟಿಯನ್ನು ನೀನು ಪಡೆದುಕೊಳ್ಳುತ್ತೀಯ ಎಂಬುದಾಗಿ. Immediately was started to see. ತಕ್ಷಣವೇ ಆತನು ನೋಡಲು ಪ್ರಾರಂಭಿಸಿದನು. Oh my dear ones, ಪ್ರಿಯರೇ, many people, ಅನೇಕರು, they born like blind life. ಹುಟ್ಟಿದಂದಿನಿಂದ ಒಂದು ಕುರುಡತನದಿಂದ ಜೀವನವನ್ನು Spiritual ನಡೆಸುತ್ತಾರೆ. life is like blindness. ಆತ್ಮೀಯ ಒಂದು ಜೀವನ, No prayer life. ಪ್ರಾರ್ಥನೆಯ ಜೀವನವಿಲ್ಲ. No word of God life. ದೇವರ ವಾಕ್ಯದ ಜೀವನವಿಲ್ಲ. Just namesake Christians. ಹೆಸರಿಗೋಸ್ಕರ ಕ್ರೈಸ್ತರು. Bartholomew was tried it. Lifelong he cannot do anything. ಬಾರ್ತಮಿಯ ಜೀವನವೆಲ್ಲ ಆತನು ಪ್ರಯತ್ನಿಸಿದನು, ಏನು ಮಾಡಲು ಸಾಧ್ಯವಾಗಲಿಲ್ಲ. Cover darkness. ಒಂದು ಕತ್ತಲೆ ತುಂಬಿಕೊಂಡಿತ್ತು. Nothing he can see. ಏನು ನೋಡಲು ಸಾಧ್ಯವಿಲ್ಲ. He was hunger to do something, but it is not possible. He was born blind. ಆತನು ಏನಾದರೂ ಮಾಡಬೇಕು ಎಂಬುದಾಗಿ ಅಂದುಕೊಂಡರೂ ಏನೂ ಮಾಡೋಕ್ಕೆ ಆಗುತ್ತಿಲ್ಲ, ಯಾಕಂದ್ರೆ ಆತನು ಹುಟ್ಟಿನಿಂದ ಕುರುಡು. But dear ones, there is a hope. ಪ್ರಿಯರೇ, ಒಂದು ನಿರೀಕ್ಷಣೆ ಇದೆ. That hope is Jesus. ಆ ನಿರೀಕ್ಷಣೆಯೇ ಯೇಸು ಸ್ವಾಮಿ. May your situation like born blind. ನಿನ್ನ ಪರಿಸ್ಥಿತಿ ಹುಟ್ಟಿದಂದಿನಿಂದ ಕುರುಡನಾಗಿರಬಹುದು. From your childhood to till now you are trying it. You cannot come out of that. ಹುಟ್ಟಿನಿಂದ ಈ ದಿನದ ತನಕ ನೀನು ಆ ಕಷ್ಟದಲ್ಲೇ ಇದೆಯಾ, ಅದರಿಂದ ಹೊರಗೆ ಬರುವುದಕ್ಕಾಗುತ್ತಿಲ್ಲ. There is a reason, there is a season, there is a miracle is there waiting for you. ಅದಕ್ಕೆ ಒಂದು ಸಮಯ ಇದೆ ಮತ್ತು ಒಂದು ಸೀಸನ್ ಇದೆ, ಒಂದು
ಒಂದು ಅದ್ಭುತವು ನಡೆಯಲಿಕ್ಕಿದೆ. Forget it about others, what if they say about you. ಬೇರೆಯವರ ಬಗ್ಗೆ ಮರೆತು ಹೋಗು, ಅವರು ಏನು ಹೇಳುತ್ತಿದ್ದಾರೋ. But cry unto God. ದೇವರ ಸನ್ನಿಧಾನದಲ್ಲಿ Call the name of Jesus. ಯೇಸು ಸ್ವಾಮಿ ಹೆಸರನ್ನು ಕರೆ. When you call Jesus' name, ನೀನು ಯಾವಾಗ ಯೇಸು ಸ್ವಾಮಿ you will receive your miracle. ನಿನ್ನ ಅದ್ಭುತವನ್ನು ನೀನು ಪಡೆದುಕೊಳ್ಳುತ್ತೀಯಾ. Your darkness will disappear and you can see the light of Jesus. ಕತ್ತಲೆ ಹೋಗಿ ದೇವರ ಒಂದು ಬೆಳಕನ್ನು ನೋಡುತ್ತೀಯಾ. The same man was when he was begging others. ಅದೇ ಮನುಷ್ಯನು ಬೇರೆಯವರ ಹತ್ರ ಭಿಕ್ಷೆ ಬೇಡಬೇಕಾದರೆ. But what happened after Jesus encountered him? ಯೇಸು ಸ್ವಾಮಿಯು ಆತನಲ್ಲಿ ಬಂದಾಗ ಏನಾಯಿತು? Miracle happened. He is going to see everything. He can do everything himself. ಒಂದು ದೊಡ್ಡ ಅದ್ಭುತವಾಯಿತು. ಆತನು ನೋಡಲು ಪ್ರಾರಂಭಿಸಿದನು. He started to work. ಆತನು ನಡೆಯಲು ಪ್ರಾರಂಭಿಸಿದನು, ಕೆಲಸ ಮಾಡಲು ಪ್ರಾರಂಭಿಸಿದನು. He started to earn. ಸಂಪಾದಿಸಲು The ಪ್ರಾರಂಭಿಸಿದನು. poverty situation changed to prosperity situation. ಆ ಬಡತನದ ಒಂದು ಪರಿಸ್ಥಿತಿಯಿಂದ ದೇವರು ಅಭಿವೃದ್ಧಿಯನ್ನು ತಂದುಕೊಟ್ಟರು. You may feeling now, you may murmuring now, this poverty, I have poverty, I don't have anything, I lost many things, but you have that crying to the Lord, you will make your poverty to prosperity. ನೀನು ಈ ದಿನದಲ್ಲಿ ಗುಣಗುಟ್ಟುತ್ತಿರಬಹುದು, ಇಲ್ಲ ನೀನು ಅನೇಕ ವಿಷಯಗಳನ್ನು ನೀನು ಕಳೆದುಕೊಂಡಿರಬಹುದು, ಆದರೆ ದೇವರ ಸನ್ನಿಧಾನದಲ್ಲಿ ನೀನು ಮೊರೆ ಇಡುವಾಗ ದೇವರು ಬಡವರಿಂದ ಐಶ್ವರ್ಯವಂತನು ಕೊಡಲು ಸಾಧ್ಯ. Hallelujah. Hallelujah. All your hope upon the Lord Jesus Christ will change your situation. ನಿನ್ನ ನಿರೀಕ್ಷಣೆ ಎಲ್ಲ ಯೇಸು ಸ್ವಾಮಿಯ ಮೇಲೆ ಇಟ್ಟಾಗ ನಿನ್ನ ಪರಿಸ್ಥಿತಿಯನ್ನು ಅವರು ಬದಲಾಯಿಸುವರು. Hallelujah. Hallelujah. There is a beautiful, the gate of beautiful, the temple of beautiful. ಒಂದು ಸುಂದರವಾದ ಒಂದು ಬಾಗಿಲು ಇದೆ. Its names, the temple of the gate of beautiful. ಅದರ ಹೆಸರು ಸುಂದರವಾದ ಬಾಗಿಲು. Hallelujah. Hallelujah. There inside the temple was there. ಒಳಗೆ ಒಂದು ದೇವಾಲಯವಿತ್ತು. In Acts chapter 3, 1 to 11 we see. God never make you prosperity and He never sit you to be quiet and enjoy the prosperity. ದೇವರು ನಿನಗೆ ಐಶ್ವರ್ಯವನ್ನು ಕೊಟ್ಟು ಕುಳಿತುಕೊಂಡು ನೀನು ಸಂತೋಷವಾಗಿ ಎಂಜಾಯ್ ಮಾಡು ಎಂಬುದಾಗಿ ಕೊಡುವುದಿಲ್ಲ. But God also give anointing to rise up the poor situation people to prosperity. God will bless you to bless many. ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾರೆ, ಯಾಕಂದ್ರೆ ಅನೇಕರಿಗೆ ನೀನು ಆಶೀರ್ವಾದ ಮಾಡಬೇಕು. Hallelujah. Hallelujah. God likes such kind of heart kindness people. ದೇವರಿಗೆ ಅಂತ ಹೃದಯ ತುಂಬಾ ಇಷ್ಟ. Same thing in Acts chapter 3, there was a pattern. John was walking into the gates of beautiful. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯಗಳ 3ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಪೇತ್ರನು ಯೋಹಾನನು ಒಂದು ದೇವಾಲಯದ ಹತ್ತಿರ ನಡೆದುಕೊಂಡು ಹೋಗುತ್ತಿದ್ದರು. What happened there? ಏನಾಯ್ತು? Again same thing. ಅದೇ ರೀತಿಯಾಗಿ There was a lame man. ಅಲ್ಲಿ ಒಂದು ಕುಂಟನಾಗಿದ್ದನು. He was in our mother's womb only. He born like a man of black. ಅವನು ಹುಟ್ಟಿದಂದಿನಿಂದ ಅವನು ಕುಂಟನಾಗಿದ್ದನು. This man's work is every morning. They'll take and come to the gates of beautiful. They'll sit to him there to beg and live his life. ಆ ಮನುಷ್ಯನು ಯಾರು ಹೊತ್ತುಕೊಂಡು ದೇವಾಲಯ ಹತ್ರ ಕರೆದುಕೊಂಡು ಬಂದು ಇಡುತ್ತಿದ್ದರು, ಆತನ ಜೀವನವೆಲ್ಲ ಭಿಕ್ಷೆ ಬೇಡುವುದೇ. What happened? ಏನಾಯ್ತು? He was dependent to begging and asking people help, and he want to live his life long. ಆತನು ಭಿಕ್ಷೆ ಬೇಡಿ ಬೇರೆಯವರ ಮೇಲೆ ಆಧಾರ ಪಟ್ಟು ಜೀವನ ಪೂರ್ತಿ ನಡೆಸುವುದೇ ಆತನ ಜೀವನ. Here beautiful things happened here. ಇಲ್ಲಿ ಸುಂದರವಾದ ಕಾರ್ಯಗಳು ನಡೆಯಿತು. What has happened? ಏನಾಯ್ತು? The disciple of Jesus Christ walking into that temple. ಯೇಸು ಸ್ವಾಮಿ ಶಿಷ್ಯರು ಒಂದು ಆ ದೇವಾಲಯ ಹತ್ರ ನಡೆದುಕೊಂಡು Peter and ಬಂದಿದ್ದರು. John went together to temple at the hour of prayer. ಒಂದೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು, And the man was sitting among the gate. ಕುಂಟನಾಗಿದ್ದ ಒಬ್ಬ ಮನುಷ್ಯನು ಕುಳಿತುಕೊಂಡಿದ್ದನು. What has happened? ಏನಾಯ್ತು? You can go 1 to 11, you can see the word, because the time is very less, so I am going fast. 1ರಿಂದ 11ನೇ ವರ್ಷ ತನಕ ನೀವು ಓದಿಕೊಳ್ಳಿರಿ. Hallelujah. Acts chapter 3, 1 verses 1 to 11. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 1ರಿಂದ The 11ನೇ story ವಚನದವರೆಗೆ. was the lame man was bringing to that place. He was sitting into that place. He used to cry and ask every time to beg others. ಇಲ್ಲಿ ಕುಂಟನಾಗಿದ್ದ ಒಬ್ಬನನ್ನು ಆ
ಆ ಸುಂದರ ದ್ವಾರ ಬಾಗಿಲ ಹತ್ತಿರ ತೆಗೆದುಕೊಂಡು ಬಂದು ಹೊತ್ತುಕೊಂಡು ಬಂದು ಅಲ್ಲಿ ಕುಳ್ಳಿರಿಸುತ್ತಿದ್ದರೋ ಅವನು ಭಿಕ್ಷೆ ಬೇಡುವುದೇ ಅವನ ಕೆಲಸ. Every day ಪ್ರತಿದಿನ he go and he earn for his everyday food. ಪ್ರತಿದಿನ ಒಂದು ಆಹಾರಕ್ಕೋಸ್ಕರ ಆತನು ಭಿಕ್ಷೆ ಬೇಡಿ ಹಣವನ್ನು ಸಂಪಾದಿಸುತ್ತಿದ್ದನು. Because he was born like lamb. ಹುಟ್ಟಿನಿಂದ ಅವನು ಕುಂಟ. That's why no one is there to help him. You want to earn himself to have his food. ಯಾರು ಇಲ್ಲ ಅವನಿಗೆ ಸಹಾಯ ಮಾಡಲು, ಅವನೇ ಒಂದು ಭಿಕ್ಷೆ ಬೇಡಿ ಸಂಪಾದಿಸಬೇಕು ಊಟಕ್ಕೋಸ್ಕರ. But ಆದರೆ the day miracle happened. ಆ ದಿನ ಒಂದು ದೊಡ್ಡ ಅದ್ಭುತವಾಯಿತು. He was in poverty. ಆತನು ಬಡತನದಲ್ಲಿದ್ದನು. He was depending about others. ಬೇರೆಯವರ ಮೇಲೆ ಆಧಾರ ಪಟ್ಟಿದ್ದನು. He cannot walk himself, but somebody want to take him go. Somebody want to bring him. ಆತನೊಬ್ಬನೇ ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಯಾರೋ ಹೊತ್ತುಕೊಂಡು ಹೋಗಬೇಕು, ಯಾರೋ ಹೊತ್ತುಕೊಂಡು ಬಿಡಬೇಕು. But who will believe, who will follow, who will believe on Jesus, they disciples walked into that place. ಆದರೆ ಯೇಸು ಸ್ವಾಮಿని ಯಾರು ನಂಬುತ್ತಾರೋ ಅವರು ಆ ಜಾಗದಲ್ಲಿ ನಡೆದುಕೊಂಡು ಹೋದರು. What happened? ಏನಾಯ್ತು? Same the beggar was, they same lamb was trying to ask them, help me. ಅದೇ ಕುಂಟನು ಅವರನ್ನು ಸಹ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಕೊಂಡನು. And they immediately said, look unto us. ತಕ್ಷಣವೇ ಅವರು ಹೇಳಿದರು, ನಮ್ಮನ್ನು ನೋಡು. We don't have gold and silver. ನಮ್ಮ ಕರಗಳಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ. But we have the name of Nazareth of Jesus Christ. ನಜರೇತಿನ ಯೇಸು ಸ್ವಾಮಿ ನಮ್ಮಲ್ಲಿದ್ದಾರೆ. And immediately they shook their hands, they catched their hands to hand, and they said, stand up in Jesus' name. ಅವರು ಕರಗಳನ್ನು ಕೊಟ್ಟು ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದೇಳು ಎಂಬುದಾಗಿ ಹೇಳಿದರು. This one lamp of man was standing in his faith. ಆ ಒಂದು ಕುಂಟನಾಗಿದ್ದ ಅವನು ಎದ್ದು ನಿಂತನು. He started to walk himself. ಆತನು ನಡೆಯುವುದಕ್ಕೆ ಪ್ರಾರಂಭಿಸಿದನು. He started to earn himself. ಆತನಿಗೆ ಅವನೇ ಸಂಪಾದಿಸಿಕೊಳ್ಳಲು He ಪ್ರಾರಂಭಿಸಿದನು. started to give others. ಬೇರೆಯವರಿಗೆ ಕೊಡುವುದಕ್ಕೆ ಪ್ರಾರಂಭಿಸಿದನು. When these people are not given gold and silver, but they're given golden life heaven to him. ಅವರು ಒಂದು ಬೆಳ್ಳಿ ಬಂಗಾರವನ್ನು ಕೊಟ್ಟಿಲ್ಲ, ಆದರೆ ಬೆಳ್ಳಿ ಬಂಗಾರವಾದ ಪರಲೋಕ ರಾಜ್ಯವನ್ನು ಅವರಿಗೆ ಕೊಟ್ಟರು. Hallelujah. Hallelujah. Who have Jesus in their life, impossible things happens possible. ಯಾರ ಜೀವನದಲ್ಲಿ ಯೇಸು ಸ್ವಾಮಿ ಇರುತ್ತಾರೋ ಅಸಾಧ್ಯವಾದ ಕಾರ್ಯಗಳು This ಸಾಧ್ಯವಾಗುತ್ತದೆ. man was completely decided that I cannot do anything my lifelong until my death. I want to be beggar. ಈತನು ಒಂದು ನಿರ್ಧಾರ ಮಾಡಿಕೊಂಡಿದ್ದನು, ನಾನು ಸಾಯುವ ತನಕ ನಾನು ಈ ರೀತಿಯಾಗಿ ಭಿಕ್ಷೆ ಬೇಡಿಯೇ ನನ್ನ ಜೀವನವನ್ನು ನಡೆಸಬೇಕು ಎಂಬುದಾಗಿ. But who have Jesus? ಆದರೆ ಯಾರಲ್ಲಿ ಯೇಸು ಸ್ವಾಮಿ ಇರುತ್ತಾರೋ They will not give only good life to you, ಅವರು ಒಳ್ಳೆ ಜೀವನವೇ ನಿನಗೆ ಕೊಡುವುದಿಲ್ಲ, but also they will give and they'll stand. They'll be giving counseling, stand and you can do it everything. ಅವರು ನಿನಗೆ ಒಳ್ಳೆ ಒಂದು ಕೌನ್ಸಿಲಿಂಗ್ ಅನ್ನು ಕೊಟ್ಟು ಅವರು ನಿನ್ನ ಎಬ್ಬರಿಸಿ ನಿನ್ನ ಸಂಗಡ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾತನಾಡುತ್ತಾರೆ. Poverty to prosperity, my dear one. ಬಡತನದಿಂದ ಅಭಿವೃದ್ಧಿ ಐಶ್ವರ್ಯಕ್ಕೆ ಪ್ರಿಯರೇ. God will hear the poor cry. ದೇವರು ಬಡವರ ಮೊರೆಯನ್ನು ಕೇಳುತ್ತಾರೆ. So you want to believe that your situation, anything. ನೀನು ನಂಬಬೇಕು, ನಿನ್ನ ಪರಿಸ್ಥಿತಿ ಯಾವುದೇ ಇರಬಹುದು. But today you want to believe one thing. ಈ ದಿನದಲ್ಲಿ ಒಂದನ್ನು ನೀನು ನಂಬಬೇಕು. God will change all your poverty to prosperity. ನಿನ್ನ ಒಂದು ಬಡತನವನ್ನು ದೇವರು ಅಭಿವೃದ್ಧಿಗೆ ತೆಗೆದುಕೊಂಡು ಬರುತ್ತಾರೆ. He loves you, my dear ones. ನಿನ್ನನ್ನು ಪ್ರೀತಿಸುತ್ತಾರೆ ಪ್ರಿಯರೇ. He loves you and He will change you all your situations. ನಿನ್ನನ್ನು ಪ್ರೀತಿಸಿ ನಿನ್ನ ಒಂದು ಪರಿಸ್ಥಿತಿ ಎಲ್ಲವನ್ನು ಬದಲಾಯಿಸುವರು. Many one are waiting for the getting marriage. ಅನೇಕರು ಕಾಯುತ್ತಿದ್ದೀರಿ ಮದುವೆಯಾಗುವುದಕ್ಕೆ. Many are bachelors, still bachelors. ಅನೇಕರು ಇನ್ನು ಬ್ಯಾಚಲರ್ ಆಗಿದ್ದೀರಿ. Many places you are finding the wife. ಅನೇಕ ಜಾಗಗಳಲ್ಲಿ ನೀವು ಪ್ರಯತ್ನ ಪಡುತ್ತಿದ್ದೀರ ನಿಮ್ಮ ಸರಿಯಾದ ಒಂದು ಸಂಗಾತಿ ಸಿಗುವುದಕ್ಕೆ. Same thing, wives are finding, girls are finding their husbands, life partners. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಸಹ ಒಂದು ಜೀವನ ಸಂಗಾತಿಯನ್ನು ನೀವು ಪಡೆದುಕೊಳ್ಳುವುದಕ್ಕೆ ನೀವು ಪ್ರಯತ್ನ ಪಡುತ್ತಿದ್ದೀರಿ. Cry unto God. Your impossible things God will make possible. ದೇವರ ಸನ್ನಿಧಾನದಲ್ಲಿ ಮೊರೆಯಿಡು, ದೇವರು ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡುವರು. My dear believers, ಪ್ರಿಯ ವಿಶ್ವಾಸಿಗಳೇ, don't murmur. I am in poorness, still I am in poorness, but I am following Jesus Christ. But I am still in poorness. You don't cry.
ಗುಣಗುಟ್ಟಬೇಡ, ನಾನು ಇನ್ನೂ ಬಡತನದಲ್ಲೇ ಇದ್ದೇನೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು ಎಂಬುದಾಗಿ ನೀನು ಅಳಬೇಡ. Don't murmur. You cry for the God Almighty. He can change every situation of your life. ನೀನು ಗುಣಗುಟ್ಟಬೇಡ, ದೇವರ ಸನ್ನಿಧಾನದಲ್ಲಿ ನೀನು ಮೊರೆಯಿಡು, ಆತನು ಎಲ್ಲಾ ಪರಿಸ್ಥಿತಿಯನ್ನು ಬದಲಾಯಿಸಲು ಬಲ್ಲವನಾಗಿದ್ದಾನೆ. The 40 days journey became 40 years. 40 ದಿನದ ಒಂದು ಜರ್ನಿ 40 ವರ್ಷಗಳಾಯಿತು. Why? ಯಾಕೆ? Murmuring spirit. ಗುಣಗುಟ್ಟುವ ಒಂದು ಆತ್ಮ. God is waiting to bless you. When you murmur, God will go back little. ದೇವರು ಆಶೀರ್ವಾದ ಮಾಡುವುದಕ್ಕೆ ಆತನು ಸಿದ್ಧನಾಗಿದ್ದೇನೆ, ಆದರೆ ನಿನ್ನ ಗುಣಗುಟ್ಟುವಿಕೆಯಿಂದ ನೀನು ಅದನ್ನು ಕಳೆದುಕೊಳ್ಳುತ್ತೀಯ. ಆತನು ಈ ದಿನ ಆಶೀರ್ವದಿಸಲು ನಿಶ್ಚಯವಾಗಿದ್ದಾರೆ. But yesterday's you think and murmur today, the day will make again 2 days delay. ನಿನ್ನೆ ಒಂದು ಪರಿಸ್ಥಿತಿಯಿಂದ ನೀನು ಇನ್ನೂ ಗುಣಗುಟ್ಟುತ್ತಿದ್ದರೆ ಅದು ಇನ್ನೂ ಲೇಟ್ ಆಗುತ್ತದೆ. So my dear ones, ಪ್ರಿಯರೇ, don't ever speak about past. ಕಳೆದು ಹೋಗಿರುವುದನ್ನು ನೀನು ಮಾತನಾಡಬೇಡ. Coming things you just pronounce and believe it, you receive. ಬರುವುದನ್ನು ನೀನು ಮಾತನಾಡು ಮತ್ತು ಅದೇ ಅರಿಕೆ ಮಾಡು. Many of people are miss their money unwantedly, wisely. ಅನೇಕರು ಒಂದು ಜ್ಞಾನ ಇಲ್ಲದೆ ಹಣವನ್ನು ಕಳೆದುಕೊಂಡಿದ್ದಾರೆ. I'm telling, ನಾನು ಹೇಳುತ್ತಿದ್ದೇನೆ, in case without Jesus you dismiss them, surely cry unto the Lord, God will change your poor situation to rich situation. ನೀನು ದೇವರ ಸನ್ನಿಧಾನದಲ್ಲಿ ಮೊರೆಯಿಡು, ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವರು. Are believing? ನೀನು ನಂಬುತ್ತೀಯಾ? Put on amen. ಆಮೆನ್ ಎಂಬುದಾಗಿ ಹಾಕಿದೆ. Amen. ಆಮೆನ್. Hallelujah. Hallelujah. So all your poverty situation, God will make prosperity. ನಿನ್ನ ಬಡತನದ ಪರಿಸ್ಥಿತಿ ಎಲ್ಲವನ್ನು ದೇವರು ಐಶ್ವರ್ಯವಂತನಾಗಿ ಅಭಿವೃದ್ಧಿಯಾಗಿ ದೇವರು ಮಾರ್ಪಡಿಸುವರು. My dear richest one, ಪ್ರಿಯ ಶ್ರೀಮಂತರೇ, be like Jesus. ಯೇಸು ಸ್ವಾಮಿ ಹಾಗೆ ಇರಿರಿ. Help to poor. ಬಡವರಿಗೆ ನೀವು ಸಹಾಯ ಮಾಡಿರಿ. That will brings you more and more to give. Like you giving 100 rupees, God will again enhance 30,000 rupees in your bank balance. ನೀನು ಬಡವರಿಗೆ ಸಹಾಯ ಮಾಡಿದರೆ ದೇವರು ಇನ್ನೂ ಅಧಿಕವಾಗಿ ನಿಮಗೆ ಕೊಡುವರು. You give 100 rupees, God will add 30,000 rupees. Please, whatever I say, you say. 100 ರೂಪಾಯಿ ಕೊಟ್ಟರೆ ದೇವರು ನಿನ್ನ ಬ್ಯಾಂಕಿಗೆ 30,000 ದೇವರು ಕೊಡುತ್ತಾರೆ. With anointing of God, I am telling it is. ದೇವರ ಅಭಿಷೇಕದಿಂದ ಹೇಳುತ್ತಿದ್ದೇನೆ. The Bible says, if you give and ask God 30 floors and 60 floors and 100 floors, God will return to you. ಸತ್ಯವೇದ ಹೇಳುತ್ತದೆ, ನೀನು ಕೊಟ್ಟು ದೇವರನ್ನು ಕೇಳಿದರೆ ದೇವರು 30ರಷ್ಟು 60ರಷ್ಟು 100ರಷ್ಟು ಕೊಡುತ್ತಾರೆ. So I am telling you, give 100 to poor, surely return back 30,000 to your bank. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಬಡವರಿಗೆ 100 ರೂಪಾಯಿ ಕೊಟ್ಟರು ದೇವರು 30,000ರಷ್ಟು ನಿನ್ನ ಬ್ಯಾಂಕಿಗೆ ಕೊಡುವರು. Don't be your mind will like a business mind. ನಿನ್ನ ಮೈಂಡ್ ಅನ್ನು ಬಿಸಿನೆಸ್ ಮೈಂಡ್ ಆಗಿ ನೀವು ಇಟ್ಟುಕೊಳ್ಳಬೇಡ. But trust in the Lord, do with a sincere heart and loving kindness. ದೇವರನ್ನು ನಂಬಿ ಒಂದು ಹೃದಯಪೂರ್ವಕದಿಂದ ಕೃತಜ್ಞತೆಯಿಂದ ಮಾಡು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Your every situation will change. ನಿನ್ನ ಪ್ರತಿಯೊಂದು ಪರಿಸ್ಥಿತಿಯು ಮಾರ್ಪಾಡಾಗುತ್ತದೆ. Your poverty, God will going to change as prosperity. ನಿನ್ನ ಬಡತನವನ್ನು ದೇವರು ಐಶ್ವರ್ಯವಂತರಾಗಿ ಮತ್ತು ಅಭಿವೃದ್ಧಿಯಾಗಿ Trust, you will see the miracle of Jesus in your life. ನಂಬು, ನೀನು ದೇವರ ಅದ್ಭುತವನ್ನು ನಿನ್ನ ಜೀವನದಲ್ಲಿ ನೋಡುತ್ತೀಯಾ. May God bless you. ದೇವರು ನಿನ್ನನ್ನು ಆಶೀರ್ವದಿಸಲಿ. We'll see you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, we know your people don't want to, Lord, suffer in poverty. ನಿಮಗೆ ಗೊತ್ತು, ನಿಮ್ಮ ಮಕ್ಕಳು ಬಡತನದಲ್ಲಿ ಅವರು ಸಫರ್ ಆಗಬಾರದು ಎಂಬುದಾಗಿ. You never will be silent, God. You will be heard our prayers and surely you are going to change all situation of the poverty people. ನೀನು ಸುಮ್ಮನಿರುವ ದೇವರಲ್ಲ, ಪ್ರತಿಯೊಂದು ಮೊರೆಯನ್ನು ಕೇಳುವ ದೇವರು ಮತ್ತು ಕೇಳಿ ಒಂದು ಪ್ರತಿಯೊಂದು ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಾಗಿದ್ದೀರಿ. Every man of God, every minister of God, Lord, whoever serving you, remember them, Lord. Open the Lord floodgates of heaven and pour out your blessing for them, Lord Jesus. ತಂದೆಯೇ, ನಿಮಗೆ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನೀವು ನೆನೆಸಿಕೊಳ್ಳಿರಿ ತಂದೆಯೇ. ನಿಮ್ಮ ಒಂದು ಪರಲೋಕದ ಬಾಗಿಲುಗಳನ್ನು ಬಿಚ್ಚಿ ಆಶೀರ್ವಾದ ಮಾಡಿರಿ. Let them, Lord, be strong in the area of, Lord, finance. They want to be a givers, not like the spirit want to be in curse, and they don't want to be, Lord, askers. They want to be givers.
ದೇವರೇ ಅವರು ಕೊಡುವವರಾಗಿರಬೇಕು, ಕೇಳುವವರಾಗಿರಬಾರದು, ಶಾಪಕ್ಕೆ ಒಳಗಾಗಬಾರದು. Lord, help them, and Lord, let there also help others. ತಂದೆ ಅವರಿಗೆ ಸಹಾಯ ಮಾಡು, ಅವರು ಸಹ ಬೇರೆಯವರಿಗೆ ಸಹಾಯ ಮಾಡಲಿ. Thank you, Lord, teaching this wonderful word, your eye and your ears and your hands upon the poor. ತಂದೆ, ಈ ಸುಂದರದ ವಾಕ್ಯಗಳನ್ನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕಾಲಗಳು, ಕಣ್ಣುಗಳು, ಕಿವಿಗಳು ಬಡವರ ಮೇಲೆ ಇದೆ. Thank you, Lord, my God, ತಂದೆ ನಿಮಗೆ ಸ್ತೋತ್ರ, giving this wonderful opportunity to preach to our people. ಈ ಒಳ್ಳೆ ಒಂದು ಅವಕಾಶವನ್ನು ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Thank you, Lord, my God. ತಂದೆ ನಿಮಗೆ ಸ್ತೋತ್ರ. We give you all the glory, ಎಲ್ಲ ಘನ, honor, power unto your holy name. ಎಲ್ಲ ಘನ ಮಹಿಮೆ ನಿಮ್ಮ ಪರಿಶುದ್ಧ ನಾಮಕ್ಕೆ. In Jesus' mighty name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. We'll see you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. God bless you, my dear ones. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ.